ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರಿಗೆ ನಮಸ್ಕಾರ. ಜೈ ಹಿಂದ್ ಸರ್. ಸರ್, ನಿಮ್ಮಲ್ಲಿ ಒಂದು ಮನವಿ ಏನಪ್ಪ ಅಂತಂತಂದರೆ, ನೀವು ಈ ಮೊದಲು ಶಾಸಕರಿದ್ದಾಗ, ಮಂತ್ರಿಗಳಿದ್ದಾಗ ಶಿಗ್ಗಾಂವ ಸವಣೂರು ತಾಲೂಕು ಅಭಿವೃದ್ಧಿ ಭಾಳ ಚೆನ್ನಾಗಿದೆ ಸರ್. ಅತ್ಯುತ್ತಮ ರೀತಿಯಲ್ಲಿ ನಡೆದಿದೆ. ಹಾಗೂ ಇನ್ನೊಂದು ಹೇಳ್ಬೇಕಂತಂದರೆ, ಈಗ ನೀವು ಪ್ರೆಸೆಂಟ್ ಹಾವೇರಿ ಜಿಲ್ಲೆ MP ಇದ್ದೀರಾ. ಅಲ್ಲಿಯೂ ಕೂಡ ನಾನು ನೋಡೋದಂತಂತಂದರೆ, ಈಗ ಕರ್ಜಗಿ ರೋಡು, ಯತ್ನಳ್ಳಿ ಕ್ರಾಸಿಂದ ಕರ್ಜಗಿ ರೋಡು ನಿಮ್ಮ ಕೆಲಸ ಅಲ್ಲಿ ಎದ್ದು ಕಾಣ್ತದೆ ಸರ್. ನಿಮ್ಮಲ್ಲಿ ಒಂದು ಮನವಿ ಏನಪ್ಪ ಅಂತಂತಂದರೆ, ಗದಗ ಜಿಲ್ಲೆಯಲ್ಲಿ ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ ಇಲ್ಲ. ಅಲ್ಲಿರೋ ಸೈನಿಕರು, ಮಾಜಿ ಸೈನಿಕರು ಮತ್ತು ಕೆಲವು ಜನರ ಬಹುದಿನದ ಬೇಡಿಕೆ ಗದಗ ಜಿಲ್ಲೆಯಲ್ಲಿ ಕೇಂದ್ರೀಯ ವಿದ್ಯಾಲಯ ಆಗಬೇಕು ಅಂಥೇಳಿ. ಕಾರಣ ಸರ್, ಪ್ಯಾರಾಮಿಲಿಟ್ರಿ ಫೋರ್ಸಸ್ಸಲ್ಲಿದ್ದಾರೆ. ಅಂದರೆ CFF ಅಂತಿದೆ, ಅದರಲ್ಲಿ BSF, ITBP, CRPF, SSB, ಅಸ್ಸಾಂ ರೈಫಲ್ ಹಾಗೂ NCP ನ್ಯಾರೋಟಿಕ್ ಕಂಟ್ರೋಲ್ ಬೋರ್ಡ್ ಅಂತೇಳಿ ಬರುತ್ತೆ. ಆಮೇಲೆ ಆರ್ಮಿ, ನೇವಿ, ಏರ್ಫೋರ್ಸ್. ಗದಗ ಜಿಲ್ಲೆಯಲ್ಲಿ ಸುಮಾರು ಅಂದರೆ ಲಕ್ಷಕ್ಕಿಂತ ಜಾಸ್ತಿ ಅಲ್ಲಿ ಯೋಧರಿದ್ದಾರೆ. ಆ ಪುಣ್ಯಭೂಮಿ ಯೋಧರನ್ನ ಕೊಟ್ಟಿದೆ. ಹಾಗೂ ಕೆಲವು ಮಾಜಿ ಸೈನಿಕರು ಇದ್ದಾರೆ ಸರ್. ಅಲ್ಲಿರೋ ಜನರ ಬೇಡಿಕೆ ಏನಂತಂದರೆ, ಕೇಂದ್ರೀಯ ವಿದ್ಯಾಲಯ ಯಾಕೆ ಕೇಳ್ತಿದ್ದಾರೆ ಅಂತಂದು ಸರ್, ಸರ್ವಿಸ್ನಲ್ಲಿರೋರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋಕ್ಕೆ ಅವ್ರಿಗೆ 2 ವರ್ಷ ಫೀಲ್ಡು, 2 ವರ್ಷ ಸಿಟಿ ಪೀಸ್ ಸ್ಟೇಷನ್ ಅಂಥೇಳಿ ಸಿಗುತ್ತೆ. ಅವ್ರಿಗೆ ಏನಪ್ಪ ಅಂತಂತಂದರೆ, 2 ವರ್ಷ ಅವರು ಫ್ಯಾಮಿಲಿಯಲ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ, ಊರಲ್ಲಿ ಬಿಡಬೇಕಾಗತ್ತೆ. ಮಕ್ಕಳಿಗೆ ಎಜುಕೇಷನ್ ತೊಂದರೆ. ಕೇಂದ್ರೀಯ ವಿದ್ಯಾಲಯದ ಓದ್ತಾಯಿದ್ರೆ ಅವ್ರು ಕೇಂದ್ರೀಯ ವಿದ್ಯಾಲಯ ಟ್ರಾನ್ಸ್ಪೋರ್ಟ್ ತೊಗೊಂಡು ಅಲ್ಲಿ ಮಕ್ಕಳ ಎಜುಕೇಷನ್ ಮಾಡ್ತಾರೆ. ಒಬ್ಬ ದೇಶ ಸೇವೆ ಮಾಡ್ತಾರೋ ಯೋಧರಿಗೆ ಅಲ್ಲಿ ಅವಶ್ಯಕತೆ ಇದೆ ಸರ್. ದಯವಿಟ್ಟು ನಿಮ್ಮಿಂದ ಆಗುತ್ತೆ ಅಂತ ನನ್ನ ನಂಬಿಕೆ. ಅಲ್ಲಿ ನನ್ನ ಗೆಳೆಯರಿದ್ದಾರೆ ಮತ್ತು ನನಗೆ ಆತ್ಮೀಯರಿದ್ದಾರೆ. ಅವರೆಲ್ಲರೂ ಬಹುದಿನದ ಬೇಡಿಕೆ ಏನಂದರೆ ಕೇಂದ್ರೀಯ ವಿದ್ಯಾಲಯ. ಅಲ್ಲಿ ಕಾರಣ ಕೇಳಿದೆ, ನಾನು ಹೇಳಿದೆ ಅಲ್ಲಿ ಗದಗ DC ಅವ್ರಿಗೆ ಭೇಟಿಯಾಗ್ರಿ, DC ಅವ್ರಿಗೆ ಕೇಳಿರಿ, ಮತ್ತು ಸೈನಿಕ್ ಇದರಲ್ಲಿ ಕೇಳಿ ಅಂತ ಹೇಳಿದೆ. ಆದರೆ ಅಲ್ಲಿ ಮನವಿ ಮಾಡಿದರೆ ಆಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾರಣ ಹೇಳಿದರೆ, ಅಲ್ಲಿರೋ ಪ್ರೈವೇಟ್ ಸ್ಕೂಲ್ಗಳ ಒಂದು ಆಡಳಿತ. ಕೆಲವ್ರು ಕೇಳಿದ್ರೆ HK ಪಾಟೀಲ್ ಅವ್ರ ಹೆಸರು ಹೇಳ್ತಾರೆ. HK ಪಾಟೀಲ್ ಅವರು ಹಲವಾರು ಶಿಕ್ಷಣ ಸಂಸ್ಥೆಗಳದಾವು, ಆದರೆ ಅವರು ಆ ಥರ ಮಾಡಲ್ಲ ಅಂತ ನನ್ನ ಭಾವನೆ ಸರ್. ದಯವಿಟ್ಟು ನಿಮ್ಮಲ್ಲಿ ಒಂದು ಮನವಿ, ಒಬ್ಬ ಯೋಧರಿಗೆ ಅನುಕೂಲ ಆಗುತ್ತೆ. ಯಾಕಂದರೆ ನಾನು ಶಿಗ್ಗಾಂವ ಸವಣೂರನೇ. ನಿಮ್ಮ ಹಲವಾರು ಕೆಲಸಗಳನ್ನು ನಾನು ನೋಡಿದ್ದೀನಿ, ಕಣ್ಣಲ್ಲಿ ನೋಡಿದ್ದೀನಿ. ಈಗ ಹಾವೇರಿ ಜಿಲ್ಲೆಯಲ್ಲಿ ಅತ್ಯುತ್ತಮವಾಗಿ ನೀವು ಜನಸೇವೆಯನ್ನು ಮಾಡ್ತಿದ್ದೀರ ಅಂತ ನೋಡಿದ್ದೀನಿ. ಹಾಗೂ ಹಾವೇರಿ ಜಿಲ್ಲೆ ರೈಲ್ವೆ ನಿಲ್ದಾಣ, ಬಸ್ ಸ್ಟ್ಯಾಂಡು ಅಷ್ಟೊಂದು ಹೇಳೋದಕ್ಕಿಲ್ಲ. ಯಾಕಂದರೆ ಈಗ ನಾನು ಜಸ್ಟ್ ನೀವೇ ಯಾವಾಗಾದರೂ ನಿಮ್ಗೆ ಸಮಯ ಸಿಕ್ತಂದರೆ ಒಂದು ಸತ ನೀವು ಬಸ್ ಸ್ಟ್ಯಾಂಡ್ನ ಮತ್ತು ಹೊಳ್ಳಿ ರೈಲ್ವೆ ನಿಲ್ದಾಣಕ್ಕೆ ಒಂದು ಸತ ಭೇಟಿ ಕೊಡಬೇಕಂತೇಳಿ ನಿಮ್ಮಲ್ಲಿ ಮನವಿ. ಅಲ್ಲಿ ಕಾಂಗ್ರೆಸ್ ಸರ್ಕಾರದ ಸುಮಾರು ಜನ MLAಗಳಿದ್ದಾರೆ. ಅನುದಾನ ತೊಗೊಂಡು ಯಾಕೆ ನಮ್ಮ ಹಾವೇರಿ ಜಿಲ್ಲಾ ಅಭಿವೃದ್ಧಿ ಮಾಡ್ತಾ ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ ನಾವು ಹಾವೇರಿ ಜಿಲ್ಲಾ ನಮ್ಮ ಜಿಲ್ಲೆ ಆದಮೇಲೆ ಗದಗ ಡಿಸ್ಟಿಕ್ ಆಗಿದೆ. ಆದರೂ ಗದಗ ತುಂಬ ಅಭಿವೃದ್ಧಿ ಹೊಂದಿದೆ. ಈಗ ಹುಬ್ಬಳ್ಳಿ ಧಾರವಾಡಕ್ಕಿಂತನೂ ಗದಗ ಜಿಲ್ಲೆ ಭಾಳ ಅಭಿವೃದ್ಧಿ ಹೊಂದಿದೆ ಅಂತ ಹೇಳ್ಬೇಕು. ಯಾಕಂದ್ರೆ ನಾನು ರೋಡ್ ನೋಡಿದ್ದೀನಿ, ಮಾರ್ಕೆಟ್ ನೋಡಿದ್ದೀನಿ, ಎಲ್ಲ ನೋಡಿದ್ದೀನಿ. ರೈಲ್ವೆ ಸ್ಟೇಷನ್ನು ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಆದರೆ ನಮ್ಮ ಹಾವೇರಿ ಜಿಲ್ಲೆ ಗದಗ ಜಿಲ್ಲೆಗಿಂತ ಮೊದಲು ಹಾವೇರಿ ಜಿಲ್ಲೆ ಆಗಿದೆ. ಆದರೆ ಯಾಕೆ ಅಲ್ಲಿ ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ ಗೊತ್ತಿಲ್ಲ. ಅಲ್ಲರಿ ಜನರಿಗೂ ಪಾಪ ಅವರು ತಮ್ಮ ಕೆಲಸದಲ್ಲಿದ್ದಾರೆ ಅಥವಾ ಏನು ಮಾತಾಡ್ತಾ ಇಲ್ಲ ಅಂತಲೂ ಗೊತ್ತಿಲ್ಲ. ಆದರೆ ಈಗ ನಮ್ಮಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಸಿದ್ದರಾಮಯ್ಯನವರು ಒಳ್ಳೆಯ ದುಡ್ಡು ಕೊಡ್ತಾ ಇದ್ದಾರೆ. ಆ ಬಜೆಟ್ ಈ ಬಜೆಟ್ ಅಂಥೇಳಿ ಕೊಡ್ತಾ ಇದ್ದಾರೆ. ಕೋಟಿಗಟ್ಟಲೆ ಅನುದಾನ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹಾವೇರಿ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗ್ತಾಯಿಲ್ಲ ಗೊತ್ತಿಲ್ಲ ಸರ್. ದಯವಿಟ್ಟು ನೀವು ಕೇಂದ್ರದ ಮಂತ್ರಿ ಆದ್ದರಿಂದ ನಿಮ್ಮಲ್ಲಿ ಮನವಿ, ಮಾಜಿ ಯೋಧರಿಂದ ಹಾಗೂ ಸೇವೆಯಲ್ಲಿರುವ ಯೋಧರಿಂದ ಎಲ್ಲ ಫೋರ್ಸಸ್ಸಿಂದ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಸರ್. ನಮಗೆ ಗದಗ ಜಿಲ್ಲೆಯಲ್ಲಿ ಕೇಂದ್ರೀಯ ವಿದ್ಯಾಲಯವನ್ನು ನಿರ್ಮಿಸಿಕೊಡಬೇಕು. ಮತ್ತು ಅಲ್ಲಿ ನೀವು ಕೇಂದ್ರದಲ್ಲಿ ಮಾತಾಡಿ ಅಲ್ಲಿ 1ರಿಂದ ಇದು ಬಾಲವಾಟಿಕೆಯಿಂದ PUC ಸೆಕೆಂಡ್ ಇಯರ್ವರೆಗೂ ಕೇಂದ್ರೀಯ ವಿದ್ಯಾಲಯಕ್ಕೆ ಅನುಮತಿ ನಿಮ್ಮಿಂದ ಆಗುತ್ತೆ, ಕೊಡಿಸಿ. ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಇದು ನಿಮ್ಮಿಂದ ಸಾಧ್ಯ. ನಿಮ್ಮ ಹೆಸರಿಂದ, ನಿಮ್ಮ ಅಭಿವೃದ್ಧಿ ಕೆಲಸಗಳಿಂದ ಅಲ್ಲಿರೋ ಜನಕ್ಕೆ ಸಹಾಯ ಆಗಲಿ ಸರ್. ದಯವಿಟ್ಟು ಎಲ್ಲರ ಪರವಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಸರ್. ಜೈ ಹಿಂದ್. ನಮಸ್ಕಾರ. ಕಾಯಕವೇ ಕೈಲಾಸ.